ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿರುತ್ತೆ. ಹಾಗೆಯೇ ರೋಸ್ಟರ್ಗೆ ಸಂಬಂಧಿಸಿದಂತಹ ಆದೇಶಗಳನ್ನು ಸಹ ಈಗಾಗಲೇ ಹೊರಡಿಸಲಾಗಿರುತ್ತೆ. ಆದರೆ ಇತ್ತೀಚೆಗಿನ ಒಂದು ಫ್ರೆಶ್ ಅಪ್ಡೇಟ್ ಅಂತ ಹೇಳಿದರೆ, ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯ ಸರ್ಕಾರ ನೇಮಕಾತಿಗಳನ್ನು ಪ್ರಾರಂಭಿಸುವುದಕ್ಕೋಸ್ಕರ ಎಲ್ಲ ಇಲಾಖೆ ಮತ್ತು ನಿಗಮ ಮಂಡಳಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಒಂದು ಆದೇಶವನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಅದು ಏನು ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ತಾವು ಹೊಸದಾಗಿ ಈ ಚಾನಲನ್ನು ತಾವು ವೀಕ್ಷಿಸ್ತಾ ಇದ್ದೀರಾ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಕೊನೆ ತನಕ ಮಿಸ್ ಮಾಡದೆ ವಿಡಿಯೋನ ನೋಡಿ. ಬನ್ನಿ ನೋಡೋಣ ಈ ಸುತ್ತೋಲೆ ಏನಿದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ದಿನಾಂಕ 10/9/2025 ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿರುತ್ತೆ. ಏನದು ಸುತ್ತೋಲೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ನೋಡೋದಾದರೆ, ಇಲ್ಲಿ ವಿಷಯ ನೋಡ್ಬೋದು ತಾವು. ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ನೇರ ನೇಮಕಾತಿ ಹುದ್ದೆಗಳಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಬಗ್ಗೆ. ಅಂದರೆ ಈಗೇನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ನೇಮಕಾತಿ ಅಧಿಸೂಚನೆಗಳೇನು ನಿಂತಿದ್ವು, ಅದಕ್ಕೆಲ್ಲ ಒಂದು ಚಾಲನೆ ನೀಡುವುದಕ್ಕೋಸ್ಕರ ಇದೊಂದು ಫ್ರೆಶ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉಲ್ಲೇಖಿತ ಸುತ್ತೋಲೆಗಳಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಈಗಾಗಲೇ ರಚಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೇರ ನೇಮಕಾತಿಯನ್ನು ಮಾಡುವುದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ. ಅಂದರೆ ಈ ಹಿಂದಿನ ಆದೇಶದಂತೆ ಈಗಾಗಲೇ ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸಮಿತಿಯನ್ನು ರಚಿಸಲಾಗಿದ್ದು, ಹೊಸದಾಗಿ ಯಾವುದೇ ನೇಮಕಾತಿಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಈ ಹಿಂದೆ ಹೊರಡಿಸಲಾಗಿತ್ತು. ಆದರೆ ಈಗ ಪ್ರಸ್ತುತ ಮಾನ್ಯ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗವು ವರದಿಯನ್ನು ಸಲ್ಲಿಸಿದ್ದು, ಸಚಿವ ಸಂಪುಟವು ಕೆಲವು ಮಾರ್ಪಾಡುಗಳೊಂದಿಗೆ ಸದರಿ ವರದಿಯನ್ನು ಈಗಾಗಲೇ ಅಂಗೀಕರಿಸಿದೆ. ಹಾಗೆಯೇ ಸರ್ಕಾರದಿಂದ ಈ ಕೆಳಕಂಡ ಆದೇಶ ಸುತ್ತೋಲೆಗಳನ್ನು ಹೊರಡಿಸಲಾಗಿರುತ್ತೆ. ತಾವು ನೋಡ್ಬೋದು, ಈ ಕೆಳಕಂಡಂತೆ ಒಂದು 5 ಆದೇಶಗಳನ್ನು ಇಲ್ಲಿ ಪ್ರಕಟಿಸಲಾಗಿರುತ್ತೆ. ಮೊದಲನೇದಾಗಿ ದಿನಾಂಕ 25/8/2025 ಸರ್ಕಾರದ ಆದೇಶ ಸಂಖ್ಯೆ, ಹಾಗೆಯೇ ದಿನಾಂಕ 3/9/2025 ಒಂದು ಆದೇಶ, ಹಾಗೆಯೇ 6/9/2025 ಆದೇಶ, ಹಾಗೆಯೇ ದಿನಾಂಕ 6/9/2025 ಸರ್ಕಾರದ ಆದೇಶ, ಹಾಗೆಯೇ ದಿನಾಂಕ 6/9/2025 ಸುತ್ತೋಲೆ ಸಂಖ್ಯೆ. ಈ ಥರ ಒಂದೇ ದಿನಕ್ಕೆ 3 ಆದೇಶಗಳನ್ನು ಈಗಾಗಲೇ ಹೊರಡಿಸಲಾಗಿರುತ್ತೆ. ಹಾಗೆಯೇ ವಿವಿಧ ದಿನಾಂಕಗಳಂದು ಸರ್ಕಾರವು ಒಂದು ಆದೇಶಗಳನ್ನು ಹೊರಡಿಸಲಾಗಿರುತ್ತೆ. ಹಾಗೆಯೇ ಈ ಆದೇಶಗಳಂತೆ ಮೇಲ್ಕಂಡ ಆದೇಶ ಹಾಗೂ ಸುತ್ತೋಲೆಗಳಲ್ಲಿನ ನಿರ್ದೇಶನಗಳನ್ವಯ, ಅಂದರೆ ಅದೇನು 5 ಆದೇಶ ಮತ್ತು ಸುತ್ತೋಲೆಗಳನ್ನು ಈಗಾಗಲೇ ಹೊರಡಿಸಲಾಗಿರುತ್ತೆ ರಾಜ್ಯ ಸರ್ಕಾರದಿಂದ, ಆ ಆದೇಶ ಅಥವಾ ಸುತ್ತೋಲೆಗಳಲ್ಲಿನ ನಿರ್ದೇಶನಗಳನ್ನು, ಅಂದರೆ ಡೈರೆಕ್ಷನ್ಸ್, ಏನೇನು ಡೈರೆಕ್ಷನ್ಸ್ನ ಸುತ್ತೋಲೆ ಅಥವಾ ಆದೇಶದಲ್ಲಿ ಈಗಾಗಲೇ ನೀಡಲಾಗಿರುತ್ತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಆ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಎಲ್ಲ ಇಲಾಖೆ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನೋಡ್ತಾ ಹೋದರೆ ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು, ಗುಡ್ ನ್ಯೂಸ್ ತಮಗೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಏನು ತಡೆ ಹಿಡಿಯಲಾಗಿತ್ತು ನೇಮಕಾತಿ ಆದೇಶಗಳನ್ನು, ಈಗ ಸರ್ಕಾರದಿಂದಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲ ಇಲಾಖೆ ಅಥವಾ ನೇಮಕಾತಿ ಪ್ರಾಧಿಕಾರಗಳು, ಅಂದರೆ ಎಲ್ಲ ಆಲ್ ಡಿಪಾರ್ಟ್ಮೆಂಟ್ಸ್ ಮತ್ತು ಹಾಗೆಯೇ ನೇಮಕಾತಿ ಪ್ರಾಧಿಕಾರಿಗಳು, ಅಂದರೆ ಎಕ್ಸಾಮ್ ಅಥಾರಿಟೀಸ್ ಏನೆಲ್ಲ ಇದ್ದಾವೆ ಅವರೆಲ್ಲರಿಗೂ ಕೂಡ ಈ ಆದೇಶದ ಮೂಲಕ ಸೂಚಿಸಲಾಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ತಡ ಮಾಡದೆ ಈಗಿನಿಂದಲೇ ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ. ಅನೇಕ ಹುದ್ದೆಗಳು ಈಗ ನೋಟಿಫಿಕೇಷನ್ ಹಂತದಲ್ಲಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ತಮಗೆ ನೋಟಿಫಿಕೇಷನನ್ನು ಹೊರಡಿಸಲಾಗುತ್ತೆ. ಅರ್ಜಿಯನ್ನು ಹಾಕ್ಬೋದು. ತಮ್ಮ ತಯಾರಿಯನ್ನು ತಾವು ಈಗಿನಿಂದಲೇ ಶುರು ಮಾಡಿ. ತಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ, ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.